ಹಾಯ್ ಗಾಯ್ಸ್, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮ್ಯಾಕ್ಸ್ ಶೇಪ್ಗಳ ಮೂಲಕ ಕ್ಯಾಟರ್ಪಿಲ್ಲರ್ ಮಾಡುವ. ನಮಗೆ ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಕೊಡ್ತಾ ಇದ್ದಾರೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೇಕಾಗಿರುವ ಆಬ್ಜೆಕ್ಟ್ಸ್: ಕ್ಯಾಪ್, ಸೀಸರ್, ಪೆನ್ಸಿಲ್, ಕಲರ್ ಶೀಟ್ಸ್ ಮತ್ತು ಸ್ಕೇಲ್. ಗಾಯ್ಸ್, ಮೊದಲು ನಾವು ಸರ್ಕಲ್ ಕಟ್ ಮಾಡುವ. ಗಾಯ್ಸ್, ನಮ್ಮ ಸರ್ಕಲ್ ಕಟ್ ಆಗಿದೆ. ಈಗ ನಾವು ಬೇರೆ ಶೇಪ್ಸ್ನ ಕಟ್ ಮಾಡುವ. ನಾವು ಈಗ ಸ್ಕ್ವೇರ್ ಶೇಪ್ ಕಟ್ ಮಾಡುವ. ಗೈಸ್, ನಮ್ಮ ಸ್ಕ್ವೇರ್ ಕಟ್ ಆಗ್ತಾ ಇದೆ ನೋಡಿ. ಗೈಸ್ ನೋಡಿ ಗೈಸ್, ನಮ್ಮ ಸ್ಕ್ವೇರ್ ಕಟ್ ಆಗಿದೆ. ಈಗ ನಾವು ಟ್ರಯಾಂಗಲ್ ಕಟ್ ಮಾಡುವ. ನೀವು ಬೇಕಂದರೆ ಒಂದೇ ಶೀಟಲ್ಲಿ ಮಾಡಬಹುದು, ಆದರೆ ನಾನು ಬೇರೆ ಬೇರೆ ಕಲರ್ನಲ್ಲಿ ಮಾಡ್ತೇನೆ. ನಾವು ಈಗ ಟ್ರಯಾಂಗಲ್ ಮಾಡುವ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಟ್ರಯಾಂಗಲ್ ರೆಡಿ ಆಗಿದೆ. ಈಗ ನಾವು ಮತ್ತೊಂದು ಸ್ಕ್ವೇರ್ ಮಾಡುವ. ಈ ಸ್ಕ್ವೇರ್ ಸ್ವಲ್ಪ ಚಿಕ್ಕದಾಗಿರಲಿ.
ಗಾಯ್ಸ್ ನೀವು ಇದನ್ನು ಸ್ಕ್ವೇರ್ ಇಲ್ಲದಿದ್ದರೆ ರೆಕ್ಟ್ಯಾಂಗಲ್ ಆಗಿ ಮಾಡಬಹುದು. ಇದು ಸ್ವಲ್ಪ ಆದರೆ ಚಿಕ್ಕದಿರಲಿ. ಈಗ ಫೈನಲಿ ಗಾಯ್ಸ್ ನಮ್ಮ ಲಾಸ್ಟ್ ಶೇಪ್ ಸರ್ಕಲ್ ಮಾಡುವ. ಗಾಯ್ಸ್ ಇದು ಸ್ವಲ್ಪ ಚಿಕ್ಕದಾಗಿ ಇರಲಿ, ನೀವು ಮುಂಚೆ ಕಟ್ ಮಾಡಿದ ಸರ್ಕಲ್ಗಿಂತ. ನೋಡಿ ಗಾಯ್ಸ್ ನಮ್ಮ ಸರ್ಕಲ್ ಈಗ ಕಟ್ ಆಗಿದೆ. ಈಗ ಗಾಯ್ಸ್ ನಾವೊಂದು ಚಿಕ್ಕ ಚಿಕ್ಕ ಲೈನ್ ಆಗಿ ಒಂದು ಮಾಡುವ. ಅಷ್ಟು ಗಾಯ್ಸ್ ನೀವು ಎಷ್ಟು ಶೇಪ್ಸ್ ಬೇಕೋ ಅಷ್ಟು ಶೇಪ್ಸ್ ಮಾಡ್ಬೋದು. ಮತ್ತು ಇಂಥ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ, ಯಾಕೆಂದರೆ ಹಿಂಗೆ ಹಿಂಗೆ ಸ್ಟಿಕ್ ಮಾಡೋಕ್ಕೆ ಆಗ ಒಟ್ಟಿಗೆ ಆಗಿರುತ್ತೆ. ಈಗ ಅಂಟಿಸೋದು ಬೇಡ, ಆಮೇಲೆ ಬೂಟ್ಸ್ ಮೇಲೆ ಅಂಟಿಸೋಣ. ಗಾಯ್ಸ್ ನಾನೀಗ ಬೂಟ್ಸ್ ಮಾಡ್ತಾ ಇದ್ದೀನಿ. ನೀವು ಹೇಗೆ ಬೇಕೋ ಹಾಗೆ ಬೂಟ್ಸ್ ಮಾಡ್ಕೋಬೋದು. ಆದರೆ ಬೂಟ್ಸ್ ಸ್ವಲ್ಪ ದೊಡ್ಡದಾಗಿರಲಿ. ಗಾಯ್ಸ್ ಒಂದೊಂದು ಶೇಪಿಗೆ ಎರಡೆರಡು ಬೂಟ್ಸ್ ಇರಲೇಬೇಕು. ಹಿಂಗೆ ಕಟ್ ಮಾಡುವ. ಒಮ್ಮೆಗೆ ಎಲ್ಲನೂ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಪಾರ್ಟ್ ಆಗಿ ಕಟ್ ಮಾಡುವ. ನೋಡಿ ಗಾಯ್ಸ್ ನಮ್ಮ ಮೊದಲನೇ ಬೂಟ್ ಈಗ ರೆಡಿ ಆಗಿದೆ. ಈಗ ಬೇರೆ ಬೇರೆ ಬೂಟ್ಸ್ ಮಾಡುವ. ನೋಡಿ ಗಾಯ್ಸ್ ನಮ್ಮ ಬೂಟ್ಸ್ ಅಂತೂ ರೆಡಿ ಆಗಿದೆ. ನಾನು ಲಾಸ್ಟ್ ಒನ್ನಿಗೆ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೇನೆ. ಗೈಸ್ ಈಗ ಕ್ಯಾಟರ್ಪಿಲ್ಲರಿನ ಮೇಲಿನ ಗಾಯ್ಸ್ ನೋಡಿ ಗಾಯ್ಸ್, ಇದರ ಹೆಸರು ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ.
ಗಾಯ್ಸ್ ನಾವು ಈಗ ಅಂಟಿಸುವ. ನೋಡಿ ಗಾಯ್ಸ್, ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಗ್ಲೂ ಹಾಕಿದ್ರು ಸಾಕು. ನೀವು ಯಾವ ಗ್ಲೂ ಬೇಕಂದ್ರೂ ಹಾಕ್ಬೋದು, ನಿಮಗೆ ಯಾವುದು ಸುಲಭ ಆಗುತ್ತೆ ಅದು ಹಾಕಬಹುದು. ನೋಡಿ ಗಾಯ್ಸ್, ಇನ್ನೂ ಅಂಟಿಸಿದ್ದೀನಿ. ಈಗ ಬೇರೆ ಶೇಪ್ಸ್ನು ಕೂಡ ಅಂಟಿಸುವ. ಬೂಟ್ಸ್ ನಾವು ಇದು ಸೆಟ್ ಆದಮೇಲೆ ಅಂಟಿಸುವ. ಹಾಯ್ ಗಾಯ್ಸ್, ನಮ್ಮ ಬೂಟ್ಸ್ ಎಲ್ಲ ಶೇಪಿಗೆ ಹಾಕಿ ರೆಡಿ ಆಗಿದೆ ನೋಡಿ ಗಾಯ್ಸ್. ಈಗ ಇದನ್ನೆಲ್ಲ ಅಟ್ಯಾಚ್ ಮಾಡೋ ಸಮಯ. ನೋಡಿ ಫ್ರೆಂಡ್ಸ್, ನಮ್ಮ ಕ್ಯಾಟರ್ಪಿಲ್ಲರ್ ಈಗ ಅಟ್ಯಾಚ್ ಆಗಿದೆ. ಸ್ವಲ್ಪ ಡ್ರೈ ಆದ ಮೇಲೆ ಇದಕ್ಕೆ ಕಣ್ಣು ಮತ್ತು ಬಾಯಿ ಬಿಡಿಸುವ. ಗಾಯ್ಸ್, ಈಗ ಇದು ಡ್ರೈ ಆಗಿದೆ. ಈಗ ಕಣ್ಣು ಮತ್ತು ಬಾಯಿ ಬಿಡಿಸುವ. ಬನ್ನಿ, ಮೊದಲು ಪೆನ್ಸಿಲಲ್ಲಿ ಬಿಡಿಸಿ ಅದರ ಮೇಲೆ ಟ್ರೇಸ್ ಮಾಡುವ. ಗೈಸ್, ಈಗ ಮಾರ್ಕರಲ್ಲಿ ಟ್ರೇಸ್ ಮಾಡುವ.
ಗಾಯ್ಸ್, ನಮ್ಮ ಶೇಪ್ಸಿನ ಕ್ಯಾಟರ್ಪಿಲ್ಲರ್ ಈಗ ರೆಡಿಯಾಗಿದೆ. ನೋಡಿ ಗಾಯ್ಸ್, ನಿಮಗೆ ನನ್ನ ಶೇಪ್ಸ್ಗಳ ಕ್ಯಾಟರ್ಪಿಲ್ಲರ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.